everyone, welcome to Prakriti Learning School. Today we will learn about first war of Indian independence, 1857 to 1858. ಈ ರಿವೋಲ್ಟ್ ಅನ್ನು ಬ್ರಿಟಿಷ್ ಹಿಸ್ಟೋರಿಯನ್ಸ್ ಅಂತ ಕರೀತಾರೆ. ಈ ರಿವೋಲ್ಟ್ ಅನ್ನು ಬ್ರಿಟಿಷ್ ಹಿಸ್ಟೋರಿಯನ್ಸ್ ಓನ್ಲಿ ಸಿಪಾಯಿ ಮ್ಯೂಟನಿ ಅಂತ ಕರೆದ್ರು. ಆದರೆ ವಿ.ಡಿ. ಸಾವರ್ಕರ್ ಅವರು ಇದು ಕೇವಲ ಸಿಪಾಯಿ ಮ್ಯೂಟನಿ ಅಲ್ಲ, ಇದು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು. ಇದಕ್ಕೆ ಕಾರಣ ಏನಂದ್ರೆ ಸಕ್ಕರೆ ಹಿಡಿದುಕೊಂಡು ಸಾಂಬಾರ್ ಪದಾರ್ಥಗಳಿಗೆ ಅಂದರೆ ಸ್ಪೈಸಸ್ಗಳಿಗೆ ಬಂದಕ್ಕಂತ ಬ್ರಿಟಿಷರು ಈಗ ನಮ್ಮನ್ನೇ ಆಳುತ್ತಿದ್ದರು. ಲಾರ್ಡ್ ವೆಲ್ಲೆಸ್ಲಿ ಡಾಕ್ಟ್ರೈನ್ ಆಫ್ ಸಬ್ಸಿಡರಿ ಅಲಯನ್ಸ್ ಅಂದರೆ ನಮ್ಮ ರಾಜರು ಅವರ ಬ್ರಿಟಿಷರನ್ನು ತಮ್ಮ ರಾಜ್ಯದಲ್ಲೇ ಇಟ್ಟುಕೊಂಡು ಮತ್ತೆ ಅವರು ಹಾಗೂ ಅವರ ಖರ್ಚು ವೆಚ್ಚಗಳನ್ನು ನಮ್ಮ ರಾಜರೇ ನೋಡಿಕೊಳ್ಳಬೇಕಾಗಿತ್ತು. ಲಾರ್ಡ್ ಡಾಲ್ಹೌಸಿ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಅಂದರೆ ಯಾವ ರಾಜನಿಗೆ ಈ ಭಾರತದ ಯಾವ ರಾಜನಿಗೆ ಮಕ್ಕಳು ಇರುವುದಿಲ್ಲವೋ ಅವನು ದತ್ತ ಮಕ್ಕಳನ್ನು ತಗೊಂಡು ಸಾಮ್ರಾಜ್ಯವನ್ನು ನಡೆಸುವ ಹಾಗಿಲ್ಲ. ನಮ್ಮ ನೆಲಕ್ಕೆ ಬಂದು ನಮಗೆ ರೂಲ್ಸ್ ಮಾಡ್ತಾರೆ. White man's burden theory. Indians as savages. Indians as blacks, pigs ಅಂತ ಕರೀತಾರೆ. ನಮ್ಮನ್ನೇ ಅನಕ್ಷರಸ್ಥರು ಅಂತ ಕರೀತಾರೆ. ನಾವು ಹಂದಿಗಳು, ನಾಯಿಗಳು ಅಂತ ಕರೀತಾರೆ. ಅನಕ್ಷರಸ್ಥರು ಅಂತ ಕರೀತಾರೆ ನಮ್ಮನ್ನೇ. ನಾವೆಲ್ಲ ಅನಕ್ಷರಸ್ಥರು. ಅವರು ಬಿಳಿಯರು ಕರಿಯರ ಮೇಲೆ ಹೊರೆ ಅಂತ ಬಿಳಿಯರ ಮೇಲೆ ಕರಿಯರು ಹೊರೆ ಅಂತ ನಮ್ಮನ್ನೇ ಕರೀತಾರೆ. ಅವ್ರಿಗೇನು ಗೊತ್ತು, ಎಲ್ಲ ಪ್ರಪಂಚವು ಕತ್ತಲಲ್ಲಿದ್ದಾಗ ನಮ್ಮ ಭಾರತವು ಜ್ಞಾನದ ಬೆಳಕನ್ನು ನೀಡಿದೆ ಅಂತ ಅವ್ರಿಗೇನು ಗೊತ್ತು. ಹೈ ಮಿಲಿಟರಿ ಪೋಸ್ಟ್, ಹೈ ಸಿವಿಲ್